ಸ್ಟೇಟ್ ಮೇಲೆ ಹೇಳ್ತಾ ಇಲ್ಲ, ಸ್ಟೇಟ್ ಹೊಣೆನೂ ಇದೆ. ತೆರಿಗೆ ನಿಯಂತ್ರಣ ಮಾಡುವಾಗ ಸ್ಟೇಟ್ದು ಬರುತ್ತೆ, ಕೇಂದ್ರದ್ದು ಬರುತ್ತೆ. ಆವಾಗ ಇದನ್ನ ನಿಯಂತ್ರಣ ಮಾಡೋ ಹೊಣೆ ಇಬ್ಬರಲ್ಲೂ ಇದೆ. ನಾವು ಅಲ್ಲಿ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿ ಯೋಜನೆಗಳನ್ನು ರೂಪಿಸುವ ಸಂದರ್ಭದಲ್ಲಿ ಇಲ್ಲಿ ಒಂದು ಯಾವುದೇ ರೀತಿಯ ಒಂದು ಖರ್ಚ ವೆಚ್ಚಗಳು ನೋಡದೇನೆ ಇವತ್ತು ಏನೇನು ಆರ್ಥಿಕ ಯೋಜನೆಗಳು ರೂಪಿಸ್ತಾ ಇದ್ದಾರೆ ಅದ್ರ ಮೇಲೆ ಪರಿಣಾಮ ಬಂದೇ ಬರುತ್ತೆ. ನೋಡಿ, ನಾವು ನಮ್ಮ ಅಂಶಗಳು ನಿಮ್ ಮುಂದೆ ಇಟ್ಟಿದ್ದೀವಿ. ಈ ರಾಜ್ಯದ ಜನರು ಅತ್ಯಂತ ಒಂದು ಬುದ್ಧಿವಂತರು, ಅವ್ರು ತೀರ್ಮಾನ ಮಾಡೇ ಮಾಡ್ತಾರೆ. ನೋಡು, ಯಾರು ಯಾರು ಹೇಳ್ತಾರೆ? ಗ್ರಾಮೀಣ ಸಡಕ್ ಯೋಜನೆ, ಒಂದ್ ನಿಮಿಷ, ಗ್ರಾಮ ಸಡಕ್ ಯೋಜನೆ ಬೇರೆ ಬೇರೆ ಹಂತದಲ್ಲಿತ್ತು. ಇವತ್ತು ಅದು ಜನ್ಮನ್ಗೆ ಹೋಗಿದೆ. ಜನ್ಮನ್ ಅಡಿಯಲ್ಲಿ ಕೊನೆಯ ಒಂದು ಏನು ಹಾಡಿಗಳಿದಾವೆ, ಟ್ರೈಬಲ್ ಹ್ಯಾಮ್ಲೆಟ್ಗಳಿದಾವೆ, ಕಾಡಲ್ಲಿ ಇರುವಂತದ್ದು, ವಾಸ ಇರುವಂತದ್ದು ವ್ಯಕ್ತಿಗಳಿಗೆ ಕೊಡುವಂಥದ್ದು. ಅಂದ್ರೆ ಗ್ರಾಮ ಸಡಕಿನ ಉದ್ದೇಶ ಎಲ್ಲರಿಗೂ ಕೂಡ ಒಂದು ರೋಡ್ ಸಂಪರ್ಕ, ಎಲ್ಲಿ ಭಾರತೀಯರು ವಾಸ ಇದ್ದಾರೆ ಅಲ್ಲಿಗೆ ರೋಡ್ ಸಂಪರ್ಕ ಕೊಡುವಂಥದ್ದು. ನಂತರ ಮುಟ್ಟಿದ ನಂತರ ಅದು ರಾಜ್ಯದ ಹೊಣೆ. ರೋಡ್ ನೋಡ್ಕೊಳ್ಳೋದೆಲ್ಲ ರಾಜ್ಯದ ಹೊಣೆ. ಗ್ರಾಮ ಪಂಚಾಯತಿ ಇದೆ, ನಗರ ಪಟ್ಟಣ ಪಂಚಾಯತಿಗಳಿದಾವೆ, ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ. ಅವ್ರು ಏನಕ್ಕೆ ಮಾಡೋಕ್ಕಾಗಲ್ಲ. ನಾವು ಗ್ರಾಮ ಸಡಕಿನ ಉದ್ದೇಶ ಮೇರೆಗೆ ಕೆಲಸವನ್ನು ಮಾಡ್ತಾ ಮುಂದುವರಿತಾ ಇದ್ದೀವಿ. ಅಂಡ್ ಅನುದಾನ ಎಲ್ಲೂ ಕಡಿಮೆ ಆಗಿಲ್ಲ. ಇದು ತಾವು ಹೋಗಿ ಅಲ್ಲಿ ಏನು ಆರ್ಥಿಕ ಒಂದು ಮೀಟಿಂಗ್ಗಳಾಗುವಾಗ, ಫೈನಾನ್ಷಿಯಲ್ ಮೀಟಿಂಗ್ಗಳಾಗುವಾಗ ಅಲ್ಲಿ ಹೋಗ್ಬಿಟ್ಟು ಕೇಂದ್ರದಲ್ಲಿ ಭಾಗವಹಿಸಬೇಕಾಗುತ್ತೆ. ಹಿಂದಿನ ಮುಖ್ಯಮಂತ್ರಿಗಳು ನೀತಿ ಆಯೋಗ ಮೀಟಿಂಗ್ ಆಗುವಾಗ ಹೋಗಲ್ಲ, ಅಲ್ಲಿ ಇರ್ತಕ್ಕಂಥ ಫೈನಾನ್ಷಿಯಲ್ ಡೆಲಿಬ್ರೇಷನ್ ಹೋಗುವಾಗ ಹೋಗಲ್ಲ, ತಮ್ಮ ಪ್ರತಿನಿಧಿನೂ ಕೂಡ ಕಳಿಸಲ್ಲ. GST ಕೌನ್ಸಿಲ್ಗೆ ಏನು ಹೋಗ್ಬಿಟ್ಟು ಮಾತಾಡಿದ್ದಾರೆ? ರಾಜ್ಯದ ಪರವಾಗಿ ಹೋಗಿ ವಾದ ಮಾಡಿದ್ದಾರೆ. ಕಾವೇರಿ ನೀರಾವರಿ ಸಮಸ್ಯೆ ಹೋಗುವಾಗ ಏನ್ ವಾದ ಮಾಡಿದ್ದಾರೆ? ಏನಾದ್ರೂ ನಮ್ಗೆ ಒಂದು ನ್ಯಾಯ ಕೊಡುವಂತ ಕೆಲಸ ಮಾಡಿದಾರ ರಾಜ್ಯಕ್ಕೆ? ಇವತ್ತು ಅಲ್ಲಿ ವಿಜಯ್ ಜೋಸೆಫ್ ಅಂದ್ರೆ ಹೊಸ ಇನ್ನು ಮುಖ್ಯಮಂತ್ರಿ ಬಂದಿದ್ದಾರೆ ತಮಿಳ್ನಾಡಲ್ಲಿ, ಹೋಗ್ಬಿಟ್ಟು ತಕ್ಷಣ ಕಾವೇರಿ ನೀರು ಬಗ್ಗೆ ಮಾತಾಡಿದ್ದಾರೆ. ಏನಾದ್ರೂ ಉತ್ತರ ಬಂದಿದೆಯಾ ನಮ್ಮ ರಾಜ್ಯದಿಂದ? ನಾವಿಲ್ಲಿ ಮಳೆ ಬರ್ಲಿ ಬರ್ದೇ ಇರ್ಲಿ ನಾವು ಅವ್ರಿಗೆ ನೀರು ಕೊಡ್ಬೇಕು ಅಂತ ಪರಿಸ್ಥಿತಿ ಬಂದಿದೆ. ಇದು ನ್ಯಾಯ ಕೊಡ್ಬೇಕಂದ್ರೆ ಒಂದು ಒಳ್ಳೆ ರೇಷಿಯೋ ಮುಂದೆ ಬರ್ಬೇಕಾಗಿದೆ. ತಾರ್ಕಿಕವಾಗಿ ಅದನ್ನ ಒಂದು ಅಂತ್ಯಕ್ಕೆ ತರಬೇಕಾಗಿದೆ. ನಾವೇನು ತಮಿಳ್ನಾಡಿಗೆ ನೀರು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಎಷ್ಟು ಮಳೆ ಬರುತ್ತೋ ಅದಕ್ಕೆ ಪ್ರಮಾಣಾನುಗುಣವಾಗಿ ನಾವು ನೀರು ಹಂಚಿಕೆ ಆಗಲಿ ಅಂತ ನಮ್ಮ ಒಂದು ಬೇಡಿಕೆ. ಅದಕ್ಕಾಗಿ ಏನಾದರೂ ಇವ್ರು ಮಾಡಿದಾರ? ಈ ಸರ್ಕಾರ ಯಾವುದೇ ರೀತಿ ಕೇಂದ್ರ ಜೊತೆ ಸಂಪರ್ಕ ಮಾಡ್ತಾ ಇಲ್ಲ. ಬೇರೆ ರಾಜ್ಯಗಳು ಇಂಡಿಯಾ ಅಲಯನ್ಸ್ ಅಲ್ಲಿ ಇರೋರು ಎಲ್ಲರೂ ನೋಡಿ. ತೆಲಂಗಾಣ CM ಕಾಂಗ್ರೆಸ್ನವರೇ. ನಾನು ಸೆಷನ್ ಅಲ್ಲಿ ಇರುವಾಗ ಅವ್ರು ಒಂದು 3-4 ಸತಿ ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ನೋಡಿ ಬಂದು ಚರ್ಚೆ ಮಾಡಿ ಏನಿದೆ ರಾಜ್ಯದ ಹಿತರಕ್ಷಣೆಗಾಗಿ ನಾವು ಜೊತೆಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇದು ಇನ್ನು ಇವತ್ತವರೆಗೂ ಮಾಡಿಲ್ಲ. ಹೊಸ CM ಬಂದಿದ್ದಾರೆ, ಅವ್ರಿಗೆ ಅವಕಾಶ ಇದೆ ಮುಂದೆ, ದಯವಿಟ್ಟು ಮಾಡಲಿ. ಯಾರು ಹೇಳಿದ್ದಾರೆ? ಸಿದ್ದರಾಮಯ್ಯನವರ ತಂತ್ರ ಕೇಂದ್ರದ ಮೇಲೆ ಗೂಬೆ ಕೂರಿಸೋದು. ಎಲ್ಲಕ್ಕೂ ಕೂಡ ಸಮಸ್ಯೆ ಆಗಿದ ಕೂಡಲೇ ಕೇಂದ್ರನೇ ಕಾರಣ, ಎಲ್ಲ ಸಂಕಷ್ಟಗಳಿಗೆ ಕೇಂದ್ರನೇ ಕಾರಣ ಅಂತ ಹೇಳೋದು. ಸೊ ಅದನ್ನು ಅವರು ಸತತವಾಗಿ ನಡ್ಕೊಂಡು ಬಂದಿದ್ದಾರೆ. ಹಿಂದಿನ ಟರ್ಮಲ್ಲೂ ಕೂಡ ಮಾಡ್ಕೊಂಡು ಬಂದರು, ಎಲ್ಲಿ ಅವ್ರಿಗೆ ಅವಕಾಶ ಇತ್ತು. ಸೊ ಇದೇನು ಹೊಸದಲ್ಲ. ಇವತ್ತು ಹೊಸ ಮುಖ್ಯಮಂತ್ರಿ ಇದೆ, ಸಕಾರಾತ್ಮಕ